ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಮ್ಯಾಟ್ರಿಸಸ್ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವಶನ್ ಸೊಲ್ಯೂಷನ್ಸ್ ನ ಡಿಸ್ಕಸ್ ಮಾಡ್ತಿದ್ದೀವಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು 1 ಮಾರ್ಕ್ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಸೊಲ್ಯೂಷನ್ಸ್ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಈ ವಿಡಿಯೋದಲ್ಲಿ ನಾವು ಈ ವಿಡಿಯೋಸ್ ಅಲ್ಲಿ ನಾವು 5 ಮಾರ್ಕ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಇದು ಫಸ್ಟ್ ಕ್ವಶನ್ ನೋಡಿ. ಇಫ್ ಎ ಮ್ಯಾಟ್ರಿಕ್ಸ್ ಅಂಡ್ ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ವಿ ಹ್ಯಾವ್ ಟು ವೆರಿಫೈ AB ಓಲ್ಡ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು B ಟ್ರಾನ್ಸ್ಪೋಸ್ ಇಂಟು A ಟ್ರಾನ್ಸ್ಪೋಸ್ ಅಂತ ಶೋ ಮಾಡಬೇಕು. ಇದು ಸೊಲ್ಯೂಷನ್ ನೋಡಿ. ಗಿವನ್ ಫಸ್ಟ್ ಕೊಟ್ಟಿರೋದನ್ನ ಬರ್ಕೊಳ್ಳಿ, ಗಿವನ್ A ಅಂಡ್ B ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಇದ್ರಿಗೆ ಸೊಲ್ಯೂಷನ್ ಬರೀರಿ. ಇವಾಗ AB ಫೈಂಡ್ ಔಟ್ ಮಾಡಿ. ಫಸ್ಟ್ AB ಫೈಂಡ್ ಔಟ್ ಮಾಡ್ಕೊಳ್ಳಿ. -2 4 5 and 1 3 -6. ಓಕೆ, ಇವಾಗ ನಮ್ಗೆ ಯಾವ್ದಾದ್ರು ಎರಡು ಮ್ಯಾಟ್ರಿಕ್ಸ್ ಕೊಟ್ಟಾಗ ಅದ್ರದ್ದು ಪ್ರಾಡಕ್ಟ್ ಯಾವಾಗ ಪಾಸಿಬಲ್ ಆಗುತ್ತೆ ಅಂತ ಹೆಂಗೆ ನಮ್ಗೆ ಚೆಕ್ ಮಾಡೋದು? ಇದ್ರದ್ದು ಆರ್ಡರ್ ಎಷ್ಟು? ನಮಗೆ ಫಸ್ಟ್ ಮ್ಯಾಟ್ರಿಕ್ಸ್ ಏದು ಆರ್ಡರ್ ಎಷ್ಟು? ನಮಗೆ ನೋಡಿ, ಮ್ಯಾಟ್ರಿಕ್ಸ್ ಏದು ಆರ್ಡರ್ ಎಷ್ಟು? ನಮಗೆ 3 ರೋಸ್ ಇದೆ, ಓನ್ಲಿ 1 ಕಾಲಮ್ ಇದೆ. ಅಂಡ್ ಇಲ್ಲಿ ಮ್ಯಾಟ್ರಿಕ್ಸ್ ಬಿ ದ ಆರ್ಡರ್ ಎಷ್ಟು? ನಮಗೆ 1 ರೋ ಇದೆ, 3 ಕಾಲಮ್ಸ್ ಇದೆ. ಇಲ್ಲಿ ನೋಡಿ, ಇವೆರಡು ಈಕ್ವಲ್ ಇದೆ. ಇವೆರಡು ಈಕ್ವಲ್ ಇದ್ರೆ, ಓಕೆ, ಇದರಲ್ಲಿರೋ ಕಾಲಮು ಇದರಲ್ಲಿರೋ ರೋ ಎರಡು ಈಕ್ವಲ್ ಇದ್ರೆ ನಮಗೆ ಪಾಸಿಬಲ್ ಮ್ಯಾಟ್ರಿಕ್ಸ್ 2 ಮ್ಯಾಟ್ರಿಕ್ಸ್ ಪ್ರಾಡಕ್ಟ್ ಅನ್ನೋದು ಪಾಸಿಬಲ್ ಇರುತ್ತೆ. ಅಂತ ಅದ್ರದ್ದು ಆರ್ಡರ್ ಎಷ್ಟು ಬರುತ್ತೆ? ನಮಗೆ 3/3 ಬರುತ್ತೆ. ಓಕೆ, 3/3 ಆರ್ಡರ್ ಬರುತ್ತೆ ನಮಗೆ. ಅರ್ಥ ಆಯ್ತಲ್ಲ? ಎಷ್ಟು? ಓಕೆ, ಇದ್ರದ್ದು ಪ್ರಾಡಕ್ಟ್ ಅನ್ನೋದು ಮಾಡಿ. ಇವಾಗ ಫಸ್ಟ್ ರೋ ಫಸ್ಟ್ ಕಾಲಮ್ ಬರೀರಿ. ಏನಾಗುತ್ತೆ ನಮಗೆ? -2 into 1. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. -2 into 3. ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. -2 into -6. ದಿಸ್ ಇಸ್ ದ ರಿಕ್ವೈರ್ಡ್ AB. ಓಕೆ, ಇವಾಗ ಇದ್ರದ್ದು AB ಓಲ್ಡ್ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡಬೇಕು. ಇದರದ್ದು AB ಓಲ್ಡ್ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡಿ. ಅಂದ್ರೆ ಇಂಟರ್ಚೇಂಜ್ ಕಾಲಮ್ ವಿತ್ ರೋಸ್ ವಿತ್ ಕಾಲಮ್ಸ್ ಮಾಡಿ. ಓಕೆ, ನಾನೇನ್ ಮಾಡ್ತೀನಿ? ಫಸ್ಟ್ ರೋನ ಫಸ್ಟ್ ಕಾಲಮ್ನ ಫಸ್ಟ್ ರೋ ಬರ್ಕೊಂತೀನಿ. ನೋಡಿ, -2 4 5. ಮತ್ತೆ ಸೆಕೆಂಡ್ ಕಾಲಮ್ನ ಸೆಕೆಂಡ್ ರೋ ಬರ್ಕೊಂತೀನಿ. ಏನಾಗುತ್ತೆ ನಮಗೆ? -6 12 18. ನೆಕ್ಸ್ಟ್ ಥರ್ಡ್ ಕಾಲಮ್ನ ಥರ್ಡ್ ರೋ ಬರ್ಕೊಂತೀನಿ ನಾನು. 12 -24 -30. Okay, this is our required AB old transpose. Next similarly B transpose and A transpose ಫೈಂಡ್ ಔಟ್ ಮಾಡಬೇಕು. ನಾನು ಇಲ್ಲೇ ಬರ್ಕೊಂತೀನಿ ನೋಡಿ. A transpose ಇಲ್ಲೇ ಬರ್ಕೊಂತೀನಿ. ಅಂದ್ರೆ ಕಾಲಮ್ ಇರೋದನ್ನ ರೋ ಬರ್ಕೊಳ್ಳಿ. -2 4 5 ಆಗುತ್ತೆ. ಅಂಡ್ B transpose ರೋ ಇರೋದು ಕಾಲಮ್ ಆಗುತ್ತೆ. 1 3 -6. ಓಕೆ, ಗೊತ್ತಾಯ್ತಲ್ಲ? ಇವಾಗ A ಟ್ರಾನ್ಸ್ಪೋಸ್ B ಟ್ರಾನ್ಸ್ಪೋಸ್ ಬರ್ಕೊಂಡ್ರಲ್ಲ, ನೆಕ್ಸ್ಟ್ B ಟ್ರಾನ್ಸ್ಪೋಸ್ A ಟ್ರಾನ್ಸ್ಪೋಸ್ ಪ್ರಾಡಕ್ಟ್ ಬರ್ಕೊಳ್ಳಿ. B ಟ್ರಾನ್ಸ್ಪೋಸ್ A ಟ್ರಾನ್ಸ್ಪೋಸ್ ಪ್ರಾಡಕ್ಟ್ ಏನಾಗುತ್ತೆ ನಮಗೆ? B ಟ್ರಾನ್ಸ್ಪೋಸ್ ಎಷ್ಟು ನಮಗೆ? 1 3 -6. ಅಂಡ್ A ಟ್ರಾನ್ಸ್ಪೋಸ್ ಎಷ್ಟು? -2 4 5. ಓಕೆ, ಗೊತ್ತಾಯ್ತಲ್ಲ? -2 4. ಇದ್ರದ್ದು ಪ್ರಾಡಕ್ಟ್ ಬರೀರಿ. ಏನಾಗುತ್ತೆ? 1 -2 1 4 1 5 3 -2 3 4 3 5. ನೋಡಿ, ಏನ್ ಮಾಡಿದೆ ಅಂದ್ರೆ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್, ಮತ್ತೆ ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್, ಫಸ್ಟ್ ರೋ ವಿತ್ ಥರ್ಡ್ ಕಾಲಮ್, ಸೆಕೆಂಡ್ ರೋ ವಿತ್ ಫಸ್ಟ್ ಕಾಲಮ್, ಸೆಕೆಂಡ್ ರೋ ವಿತ್ ಥರ್ಡ್ ಕಾಲಮ್, ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ವಿತ್ ಥರ್ಡ್ ಕಾಲಮ್. ಓಕೆ, ನೆಕ್ಸ್ಟ್ ಥರ್ಡ್ ರೋ ವಿತ್ ಫಸ್ಟ್ ಕಾಲಮ್, ಥರ್ಡ್ ರೋ ವಿತ್ ಸೆಕೆಂಡ್ ಕಾಲಮ್ ಅಂಡ್ ಥರ್ಡ್ ರೋ ವಿತ್ ಥರ್ಡ್ ಕಾಲಮ್. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರ ಇವಾಗ ಇದ್ರದ್ದು ಸೊಲ್ಯೂಷನ್ ಬರ್ಕೊಳ್ಳಿ. -2 4 5 -3 2 is 6 4 3 is 12 15
12 24 ಮೈನಸ್ 30. ನೋಡಿ ಇವೆರಡು ಕಂಪೇರ್ ಮಾಡಿ, ಇವೆರಡು ಸೇಮ್ ಇದೆಯಾ? therefore AB whole transpose is equal to A transpose A transpose. ಪ್ರೂವ್ ಆಯ್ತಾ ಇವೆರಡು? ಓಕೆ, ಇದು ಗೊತ್ತಾಯ್ತಲ್ಲ ಇದು? ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.